ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಏನು ಸರ್, ಭಾಳ ದಿನಗಳಾಯಿತು ಫೇಸ್ ಟು ಫೇಸ್ ವಿಡಿಯೋನೇ ಮಾಡಲಿಲ್ಲ ಅಂತ. ಅಲ್ರಪ್ಪ, 15 ದಿನಗಳಿಂದ ತಾವುಗಳು ಬಹಳ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಅದೇನು ಅಂತ ಹೇಳಿದರೆ, ರಿಸಲ್ಟ್ ಯಾವಾಗ ಅಂತ ನನಗೂ ಕೂಡ ಕಮೆಂಟ್ಸನ್ನು ಹಾಕ್ತಾನೆ ಇದ್ರಿ. ಸರ್, ದಯವಿಟ್ಟು ನಮ್ಮ ದ್ವಿತೀಯ ಪಿ ಯು ಸಿಯ ರಿಸಲ್ಟನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ಅಂತ. ಅದನ್ನೆಲ್ಲ ಹೇಳಲಿಕ್ಕೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನಾನು ಕೂಡ ವಾಚ್ ಮಾಡಿದೆ ಬಹಳ ವೀಡಿಯೋಸ್ಗಳಲ್ಲಿ. ಸರ್, 5ನೇ ತಾರೀಕು ಏಪ್ರಿಲ್ 5ಕ್ಕೆ ನಮಗೆಲ್ಲರಿಗೂ ಕೂಡ ರಿಸಲ್ಟನ್ನು ಕೊಡ್ತಾರೆ ನಮ್ಮ ಪಿ ಯು ಸಿ ಬೋರ್ಡ್ನವರು ಅಂತ ಮಾತಾಡ್ತಾ ಇದ್ದರು. ಹಾಗೂ ಯೂಟ್ಯೂಬ್ಗಳಲ್ಲಂತೂ ಹರಿದಾಡಿದ್ದು, ಜೊತೆಗೆ ವ್ಯಾಟ್ಸಪ್ಗಳಲ್ಲಿಯೂ ಕೂಡ ನಿಮಗೆ ಬಂದಿತ್ತು. ಏನು ಅಂತ ಹೇಳಿದರೆ, ಸರ್ 5ನೇ ತಾರೀಕು ಏಪ್ರಿಲ್ 5ಕ್ಕೆ ನಮ್ಮ ದ್ವಿತೀಯ ಪಿ ಯು ಸಿಯ ರಿಸಲ್ಟ್ ಇದೆ ಅಂತ. ಆದರೆ ಈಗಂತೂ ಆ ಎಲ್ಲ ಯೂಟ್ಯೂಬ್ ಚಾನಲ್ನವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆ ಕಾರಣಗಳಿಂದಾಗಿಯೇ ನಾನು ಯಾವುದೇ ರೀತಿಯಾದಂತಹ ಈ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟಿನ ಬಗ್ಗೆ ಇಲ್ಲಿಯವರೆಗೂ ಕೂಡ ವಿಡಿಯೋ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಗೊತ್ತಾ? ಬಿಕಾಸ್ ವಿ ಡಿಡ್ ನಾಟ್ ಗೆಟ್ ಎನಿ ಸರ್ಕ್ಯುಲರ್ ಫ್ರಮ್ KSEAB ಅಥವಾ ಪಿ ಯು ಸಿ ಬೋರ್ಡ್ನಿಂದ ಯಾವುದೇ ರೀತಿಯಾದಂಥ ಇನ್ನೂ ಸರ್ಕ್ಯುಲರ್ ಸಿಕ್ಕಿಲ್ಲ, ಯಾವುದೇ ರೀತಿಯಾದಂಥ ಮಾಹಿತಿಯೇ ಸಿಕ್ಕಿಲ್ಲ. ಯಾವ ಮಂತ್ರಿ ಕೂಡ, ಶಿಕ್ಷಣ ಮಂತ್ರಿ ಕೂಡ ಅದರ ಬಗ್ಗೆ ಮಾತಾಡಿಲ್ಲ ಸರ್. ಹಾಗಾಗಿಯೇ ನಾವು ಸುಮ್ಮನೆ ನಿಮ್ಮನ್ನು ಯಾಮಾರಿಸಲಿಕ್ಕೆ ವೀಡಿಯೋಸ್ಗಳನ್ನು ಮಾಡಿ, ವ್ಯೂಸ್ ತಗೊಳ್ಳಿಕ್ಕೆ ವೀಡಿಯೋಸ್ಗಳನ್ನು ಮಾಡಿದರೆ ಅದು ತಪ್ಪಾಗುತ್ತೆ, ನಿಮ್ಮ ಜೊತೆ ಆಟ ಆಡ್ದಂಗೆ ಆಗುತ್ತೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ಏನು ಅಂದರೆ, ನಿಮ್ಮ ದ್ವಿತೀಯ ಪಿ ಯು ಸಿಯ ರಿಸಲ್ಟು, ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟು ಯಾಕೆ ತಡವಾಗ್ತಾ ಇದೆ ಅಂತ ತಿಳ್ಕೊಂಡ್ರೆ ನೀವೇ ನಾಳೆಯಿಂದ ಯೋಚನೆ ಮಾಡದೆ ಬಿಡ್ತೀರಾ ರಿಸಲ್ಟಿನ ಬಗ್ಗೆ. ಯಾಕೆ ಲೇಟ್ ಆಗ್ತಾ ಇದೆ ಅಂದರೆ, ರಿಸಲ್ಟ್ ಆ್ಯಕ್ಚುಲಿ ಸಂಪೂರ್ಣವಾದ ರಿಸಲ್ಟ್ ರೆಡಿ ಇದೆ, ಬರೀ ಡಿಸ್ಕ್ಲೋಸ್ ಆಗಬೇಕು, ಅನೌನ್ಸ್ ಆಗಬೇಕು ಅಷ್ಟೇ. ಎಲ್ಲ ರೆಡಿ ಇದೆ ಸರ್. ಯಾಕಂದರೆ ಸಂಪೂರ್ಣವಾಗಿ ಬಯೋ ವ್ಯಾಲ್ಯುಯೇಷನ್ನು, ಹಿಂದಿ ವ್ಯಾಲ್ಯುಯೇಷನ್ನು ಲಾಸ್ಟ್ ಎಕ್ಸಾಮ್ ಅದೇ ಆಗಿದ್ದಲ್ವ, ಅದು ಕೂಡ ಸಂಪೂರ್ಣವಾಗಿ ಮುಗಿದೋಗಿದೆ. ಹಿಂದಿ ಆಗಿದ್ದು ಲಾಸ್ಟ್, ಅದು ಕೂಡ ಮುಗಿದೋಗಿದೆ. ಲಾಸ್ಟ್ ಸಂಡೇನೇ ಮುಗಿದು ಹೋಗ್ಬಿಟ್ಟಿದೆ ಎಲ್ಲದು. ಈಗ ಸಂಡೇ, ಮಂಡೇ ಆಯಿತು, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, 5 ದಿನ ಆಯಿತು. ರೆಡಿ ಇದೆ ರಿಸಲ್ಟ್. ಯಾಕಂದರೆ ನಾನು ಕೂಡ ವ್ಯಾಲ್ಯುಯೇಷನ್ಗೆ ಹೋಗಿದ್ದೆ. ಬ್ಯಾಡ್ ಲಕ್ಕು, ಒಂದು ಬ್ಯಾಡ್ ನ್ಯೂಸ್ ಕೂಡ ಹೇಳ್ತೀನಿ ನಿಮ್ಮದ್ರಲ್ಲಿಯೇ. ನಾನು ಮಾಡಿದಂಥ ವ್ಯಾಲ್ಯುಯೇಷನಲ್ಲಿ ಒಂದು 40 ಜನಕ್ಕೆ ನಾವೇ ಪಾಸ್ ಮಾಡಿದ್ವಿ. ಇರಲಿ ಪಾಪ, ಜೀವನ ಹಾಳಾಗತ್ತಲ್ಲ ಮಗುದು ಅಂತ. ಆದರೆ ಇನ್ನು 40 ಜನಕ್ಕೆ ಏನು ಮಾಡಲಿಕ್ಕೆ ಬರಲ್ಲ. ಅವರು 3, 4, 5, 10 ತಗೊಂಡ್ರೆ ಇದನ್ನು ನಾವು ಏನಂತೀರ ಸರ್, ಮ್ಯಾಜಿಕ್ ಅಲ್ಲ ಇದು, ಹೌದಲ್ವಾ? ಇದು ಯಾವುದೇ ರೀತಿಯಾದಂಥ ಮ್ಯಾಜಿಕ್ ಅಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಾದಂತಹ ತಾವುಗಳು ಟೈಮ್ ಪಾಸ್ ಮಾಡ್ದಂಗೆ, ನಿಮ್ಗೆ ಯಾರ್ಯಾರಿಗೆ ಡೌಟ್ ಇದೆಯೋ ಐ ವಿಲ್ ಫೇಲ್ ಅಂತ ಇವತ್ತಿಂದನೇ ಕೂತ್ಕೊಂಡು ರಿಸಲ್ಟನ್ನು ವೇಟ್ ಮಾಡಬೇಡಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2 ನೀವು ಬರೆದಿದ್ದು ಆ್ಯನ್ಯುವಲ್ ಎಕ್ಸಾಮ್ 1, ಆ್ಯನ್ಯುವಲ್ ಎಕ್ಸಾಮ್ 2ಗೆ ಪ್ರಿಪ್ರೇಷನನ್ನು ಮಾಡಿಕೊಳ್ಳಿ. ಏನು ಸರ್, ರಿಸಲ್ಟ್ ಹೇಳ್ತೀನಿ ಅಂದ್ಬಿಟ್ಟು ನಮಗೆ ಆ್ಯನ್ಯುವಲ್ ಎಕ್ಸಾಮ್ 2ಗೆ ರೆಡಿ ಮಾಡ್ತಾ ಇದ್ದೀರಲ್ಲ ಅಂತ. ಇಲ್ಲಾಂದರೆ ನಿಮ್ಮನ್ನು ಮೂರ್ಖರು ಅಂತ ಹೇಳ್ತಾರೆ. ರಿಸಲ್ಟಿಗೆ ಕಾಯ್ಕಂತ ಲಾಸ್ಟಿಗೆ ಲೇಟಾಗಿ ಬಿಟ್ಟರೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಈಗ ಹೇಳ್ತೀನಿ ಕೇಳಿ. ನೋಡಿ, ಇದೇ ತಿಂಗಳು 16ನೇ ತಾರೀಕು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ CET ಎಕ್ಸಾಮ್ ಇದೆ. ಆ CET ಎಕ್ಸಾಮಿಗೆ ಎಲ್ಲಿ ಸ್ವಲ್ಪ ಪೆಟ್ಟಾಗತ್ತೋ ಮಗುಗೆ ಅಂತ ಅಂದರೆ, ರಿಸಲ್ಟ್ ನೋಡ್ಕೊಂಬಿಟ್ಟು ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಸ್ವಲ್ಪ ಪಿ ಯು ಸಿ ರಿಸಲ್ಟ್ ಏನಿದೆ ಅಲ್ವಾ, ಅದು ಏನಂತೀರ ತಾವುಗಳು, ರಿಸಲ್ಟು ಸ್ವಲ್ಪ ಕಡಿಮೆ ಇರುತ್ತೆ ಪರ್ಸೆಂಟೇಜು. ರೀಸನ್ ದೇವರಿಗೆ ಗೊತ್ತು. ಟೀಚರ್ಸ್, ಲೆಕ್ಚರರ್ಸ್ ಅಂತೂ ನಿಮ್ಮ ಪಾಠ ಮಾಡಿ ಎಲ್ಲದೂ ಕೂಡ ಹೇಳಿದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳು ಬಹಳ, ನಾನು ಹೇಳಿದ್ನಲ್ವ, ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ವ್ಯಾಲ್ಯುಯೇಷನಲ್ಲಿ ಈ ವರ್ಷ ಬಹಳ ಜನ ಫೇಲ್ ಆಗಿದ್ದು. ಈ ವರ್ಷ ನನ್ನ ಪ್ರಕಾರ ಇಂಗ್ಲೀಷಲ್ಲಿ ಯಾರು ಔಟ್ ಬರೋದೇ ಇಲ್ಲ ಅನಿಸುತ್ತೆ. ಯಾಕಂದರೆ ಆ ಲೆವೆಲ್ಗೆ ವಿದ್ಯಾರ್ಥಿಗಳು ಬರೆದಿದ್ದೀರಾ. ಭಾಳ ಬೇಜಾರಾಗುತ್ತೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಂತೂ ಬಿಟ್ಟೇ ಬಿಡಿ. ಯಾಕಂದರೆ ಏನಂತೀರ, ಆನ್ಸರ್ ಪೇಪರ್ ಮೇಲೆ ಇರುತ್ತೆ ಮೀಡಿಯಮ್ ಕನ್ನಡ ಅಂತ. ಅಲ್ಲೇ ನನಗೆ ಅರ್ಥ ಆಗ್ಬಿಡ್ತು. ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಕ್ವಶನ್ಸ್, ದೇ ಡಿಡ್ ನಾಟ್ ರೈಟ್ ಈವನ್ ಪ್ಯಾಸೇಜ್, ದೇ ಡಿಡ್ ನಾಟ್ ರೈಟ್ MCQs, ದೇ ಡಿಡ್ ನಾಟ್ ರೈಟ್ ಏನಂತೀರ ಲೆಟರ್ ರೈಟಿಂಗ್ ಅಂತ ಹಾಕ್ಬಿಟ್ಟು ಒಳಗಡೆ ಸ್ಪೀಚ್ ರೈಟಿಂಗ್ ಬರೆಯೋದು. ಇಂಥ ಕೆಲಸಗಳನ್ನು ಮಾಡಿ ಭಾಳ ಜನ ಫೇಲ್ ಆಗಿದ್ದೀರಾ. ಇನ್ನೂ ಭಾಳ ಜನ ಸರ್ ದಯವಿಟ್ಟು ಪಾಸ್ ಮಾಡಿಬಿಡಿ ಅಂತ, ಅವರು ಕೂಡ ಫೇಲೇ. ಯಾಕಂದರೆ ನಿಮಗೆ ನಿಮ್ಮ ಮೇಲೆ ಭರವಸೆ ಇಲ್ಲ, ನಾನು ಮುಂದೆ ಏನಾದರೂ ಮಾಡ್ತೀನಿ ಅಂತ. ಆದರೆ 20, 21 ಈ ರೇಂಜಿಗೆ 19 ಎಲ್ಲ ತೆಗೆದ್ರಲ್ವ, ಅವರಿಗೆ ನಮ್ಮೆಲ್ಲರ ಆಶೀರ್ವಾದ ಅಂದರೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಪಾಸ್ ಮಾಡಪ್ಪ ಹೋಗಲಿ ಎತ್ತಲಾಗೆ ಅಂತ 4, 3 ಮಾರ್ಕ್ಸನ್ನು ಸ್ವಲ್ಪ ಮೇಂಟೈನ್ ಮಾಡ್ಬೋದು. ಆದರೆ ಮೇಂಟೈನ್ ಅಂತ ಹೇಳಿದರೆ ಕಡಿಮೆ ಕೊಟ್ಟೋ ಕಡೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 3, 4, 5, 6, 9 ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ 28 ಪೇಜ್ ಪುಟನ್ನು ಕೂಡ ಬರೆದಿದ್ದೀರಾ. ಆದರೆ ಅದರಲ್ಲಿ ಏನೂ ಕೂಡ ಇಲ್ಲ.
ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟನ್ನು ಯಾಕೆ ತಡ ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳು ಬೇಜಾರಾಗಿಬಿಟ್ಟಿದ್ದಾರೋ, ಸಿ ಟಿ ಎಕ್ಸಾಮ್ಗೂ ಪೆಟ್ಟಾಗಿದೆಯೋ, ಆ ಕಾರಣಗಳಿಂದಾಗಿ ಈಗ ಅದು ಎಲ್ಲಿಗೆ ಹೋಗಿದೆ ಅಂದರೆ 5ನೇ ತಾರೀಕು ಇದ್ದಿದ್ದು 10 ಅಂತ ಹೇಳ್ತಾಯಿದ್ರು, ಈಗ 10 ಅನ್ನೋದು ಸೀದಾ 15ನೇ ತಾರೀಕಿಗೆ ಹೋಗಿದೆ. ಹಾಗಾಗಿ ರಿಸಲ್ಟಿಗೆ ವೇಟ್ ಮಾಡಬೇಡಿ. ನಿಮ್ಮ ಗುರಿ ಏನಿದೆಯೋ ಆ ಗುರಿಯನ್ನು, ಫಾರ್ ಎಕ್ಸಾಂಪಲ್ ಸೈನ್ಸ್ ವಿದ್ಯಾರ್ಥಿಗಳೇ, ನೀವು ಸಿ ಟಿ ಕೂತ್ಕೊಂಡು ರಾತ್ರಿ ಹಗಲು ಓದಿ ಮುಗೀತು. ಕಾಮರ್ಸ್ ವಿದ್ಯಾರ್ಥಿಗಳು, ಆರ್ಟ್ಸ್ ವಿದ್ಯಾರ್ಥಿಗಳು ಯಾರ್ಯಾರು ಫೇಲ್ ಆಗ್ತೀನಿ ಅಂತ ಆಲ್ರೆಡಿ ಡಿಸೈಡ್ ಆಗಿದೆಯೋ, ದಯವಿಟ್ಟು ಯು ಪ್ರಿಪೇರ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2. ಇನ್ನೊಂದು, those who know you will get good marks, those who know you will get rank, those who know you will get pass. ಆಯಿತಾ? ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಯಾವ ನಾನು ಏನಂತೀರ ಕೋರ್ಸನ್ನು ಆಯ್ದುಕೊಳ್ಳಬೇಕು, ವಿಚ್ ಕೋರ್ಸ್, ಆಯಿತಾ, ಆ ಕೋರ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳಿ. ಗೋ ಆ್ಯಂಡ್ ವಿಸಿಟ್ ಸಮ್ ಕಾಲೇಜಸ್, ಆಯಿತಾ? ಸ್ವಲ್ಪ ಕಾಲೇಜ್ಗಳನ್ನು ವಿಸಿಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಏನಂತೀರ ಮಾಹಿತಿ ಸಿಗುತ್ತೆ. ನಂತರ ರಿಸಲ್ಟ್ ಬಂದಮೇಲೆ ಆರಾಮಾಗಿ ಹೋಗಿ ಜಾಯ್ನ್ ಆಗ್ಬೋದು. ರಿಸಲ್ಟ್ ಬಂದಮೇಲೆ ಹುಡುಕ್ತಾ ಇರ್ತಾರೆ, BCA ಸೇರಬೇಕೋ, BCom ಸೇರಬೇಕೋ, BBA ಸೇರಬೇಕೋ, BSc ಸೇರ್ಕೋಬೇಕೋ, ಅಥವಾ ITI ಮಾಡಬೇಕು, ಅಥವಾ ಡಿಪ್ಲೊಮಾ ಮಾಡಬೇಕು, ಈ ರೀತಿಯಾಗಿ ಗೊಂದಲದಲ್ಲಿರ್ತೀರ. ಆ ಗೊಂದಲವನ್ನು ಈಗ ಆಲ್ರೆಡಿ ನೀವು 15 ದಿನಗಳಿಂದ ಫ್ರೀಯಾಗಿದ್ದೀರಾ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಯಾರು ಫೇಲ್ ಆಗ್ತೀನಿ ಅಂತ ಇದೆಯೋ ನಿಮ್ಮ ಮೈಂಡಲ್ಲಿ, ಅಂಥ ವಿದ್ಯಾರ್ಥಿಗಳು, ಸ್ಪೆಷಲ್ಲಾಗಿ ನನ್ನ ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ಮಕ್ಕಳೇ, ದಯವಿಟ್ಟು ಎಕ್ಸಾಮ್ 2 ಪ್ರಿಪೇರ್ ಆಗಿ. ಏನು ಚಿಂತೆ ಮಾಡಬೇಡಿ. ಎಕ್ಸಾಮ್ 2 ಬರೆದ್ರೂ ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಈ ವಿದ್ಯಾರ್ಥಿ ಎಕ್ಸಾಮ್ 2 ಬರೆದು ಪಾಸ್ ಆಗಿದ್ದಾನೆ ಅಂತ ಎಲ್ಲೂ ಕೂಡ ಇರಲ್ಲ. ಇದು ನಮ್ಮ ಒಂದು ಏನಂತೀರ ಕೊಡುಗೆ, ಈ ವರ್ಷದ ಒಂದು ಏನಂತೀರ ಗೌರ್ಮೆಂಟಿಂದ ಕೊಡುಗೆ ಏನು ಅಂದರೆ, ಯಾವುದೇ ರೀತಿಯಾದಂಥ ನಿಮ್ಮ ಮಾರ್ಕ್ಸ್ ಕಾರ್ಡಿನ ಮೇಲೆ ಈ ವಿದ್ಯಾರ್ಥಿ ಎಕ್ಸ್ ಅಂತ ಹೇಳಿದರೆ ಫೇಲ್ ಆಗಿಬಿಟ್ಟು ಮತ್ತೆ ಪಾಸ್ ಆಗಿದ್ದಾನೆ, ಮತ್ತೆ ಸಪ್ಲಿಮೆಂಟ್ರಿ ಬರೆದಿದ್ದಾನೆ, ಇವೆಲ್ಲ ಇರಲ್ಲ. ಅದೊಂದು ಗುಡ್ ನ್ಯೂಸು ನಿಮಗೆ, ಆಯಿತಾ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಎಲ್ಲೂ ಕೂಡ ಆ ರೀತಿಯಾಗಿ ಇರಲ್ಲ. ಸುಮ್ಮನೆ ಇವರು ಮಾತನ್ನು ಕೇಳಬೇಡಿ. ಯಾವುದಾದೋ ಮಾರ್ಕ್ಸ್ ಕಾರ್ಡ್ ತೋರಿಸಿ ನಿಮ್ಮನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರಿಸಲ್ಟು ಬರುತ್ತೆ, ಆಯಿತಾ? ಈ ವಾರ ಅಂತೂ ಬರಲ್ಲ, ಮುಗದೇ ಹೋಯ್ತು ಈ ವಾರ. ನೆಕ್ಸ್ಟ್ ವೀಕು ನನಗೂ ಡೌಟ್ ಆಯಿತಾ, 50-50. ನೆಕ್ಸ್ಟ್ ವೀಕ್ 10ನೇ ತಾರೀಕು ಬಂದರೆ ಪುಣ್ಯವಂತರು ನೀವು. ಧನ್ಯವಾದಗಳು. ಆಲ್ ದ ಬೆಸ್ಟ್. ದೇವ್ರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಫೇಲ್ ಆದರೆ ಏನೂ ಆಗಲ್ಲ. ಒಂದು ಪೋಯಮ್ ಇದೆ, ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ಯು ಗೆಟ್ ಸಕ್ಸಸ್ ಅಂತ. ನೀವು ಫೇಲೆ ಅಂತ ಅನ್ಕೋಬಾರ್ದು, ನಾವು ನಿಮಗೆ ಫೇಲ್ ಅಂತ ಹೇಳಬಾರ್ದು. ಯಾಕಂದರೆ ನಮ್ಮ ಸರ್ಕಾರ ಏನು ಹೇಳುತ್ತೆ ಅಂದರೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಭಾಳ ಚೆನ್ನಾಗಿ ಬೇರೆಯವರಿಗೆ ಚುಂಚುತ್ತೆ ಒಳ್ಳೆಯ ಕಾರ್ಯಗಳು ಮಾಡಿದಾಗ. ಈಗ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇದೆ ಅಲ್ವಾ, ಇದು ಯಾರಿಗಾಗಿ ಗೊತ್ತಾ ಮಾಡಿರುವಂಥದ್ದು? ನಿಮಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ನಾಲೆಡ್ಜ್ ಇರ್ತಾರಲ್ವ, ಅವರಿಗೆಲ್ಲ ಹೊಟ್ಟೆ ಉರಿಯುತ್ತೆ. ಯಾಕೆ ಉರಿಯುತ್ತೆ ಅಂತ ಹೇಳಿದರೆ, ಕರೆಕ್ಷನಿಗೆ ಹೋಗಬೇಕಲ್ಲಪ್ಪ, ಮತ್ತೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಲ್ಲಪ್ಪ, ಮತ್ತೆ ಓದಿಸ್ಬೇಕಲ್ಲಪ್ಪ, ಇದು ಯಾವನು ಪದೇ ಎಕ್ಸಾಮ್ ಮಾಡ್ಕೊಂಡು ಕೂತ್ಕೊತಾನೆ, ಇಂಥ ವಿಚಾರಗಳು. ಆದರೆ ಒಂದು ಸೈಡ್ ನೋಡಿ, ಫೇಲ್ ಆದಂಥ ವಿದ್ಯಾರ್ಥಿ ಪಾಸ್ ಆದಂಥ ವಿದ್ಯಾರ್ಥಿ ಜೊತೆಗೆ, ಫ್ರೆಂಡಿನ ಜೊತೆಗೆ ಮತ್ತೆ ಅವನ ಜೊತೆಗೆ ಹೋಗ್ಬೋದು. ಯಾವಾಗ ಅಂದರೆ ಎಕ್ಸಾಮ್ 2 ಬರ್ಕೊಂಡು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನೆಲ್ಲ ಮಾಡಿರುವಂಥದ್ದು ನಮ್ಮ ಮುದ್ದಾದ ಕರ್ನಾಟಕದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿಯೇ. ನೀವೇನು ಟೆನ್ಷನ್ ತಗೊಳ್ಳೋದು ಬೇಡ. ಎಕ್ಸಾಮ್ 2 ಚೆನ್ನಾಗಾಗತ್ತೆ, ಒಳ್ಳೆ ಅಂಕಗಳೂ ಬರ್ತವೆ. ಲಾಸ್ಟ್ ಇಯರು ಎಷ್ಟೋ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಫೇಲ್ ಅಲ್ಲ, ಅದು ನಾಟ್ ಪಾಸ್ ಅಂತ NP ಅಂತ ಕೊಡ್ತಾನೆ. NP ಅಂದರೆ ಏನು ಗೊತ್ತಾ? ನಾಟ್ ಪಾಸ್ ಅಂತ. ಅವನು ಪಾಸ್ ಆಗಿಲ್ಲ, ಅರ್ಥ ಆಯ್ತಾ? ಮುಂದೆ ಇನ್ನೊಂದು ಎಕ್ಸಾಮ್ ಬರೀತಾನೆ, ಅದು ಎಕ್ಸಾಮ್ 2 ಅಂತ. ಫೇಲ್ ಅಂತ ಎಲ್ಲೂ ಕೂಡ ಇರೋದೇ ಇಲ್ಲ. ನೀವು ಮಾರ್ಕ್ಸ್ ಕಾರ್ಡಲ್ಲಿ ನೋಡಿದರೆ ಫೇಲ್ ಅಂತ ಎಲ್ಲೂ ಮೆನ್ಷನ್ನೇ ಮಾಡಲ್ಲ ಅವನು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಇನ್ನೊಂದು ರೆಡಿ ಮಾಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ಭಾಳ ಜನ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಫೇಲ್ ಆಗ್ತಾಯಿದ್ದೀರಾ. ನಾನು 6 ಸಬ್ಜೆಕ್ಟು ಒಂದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾಯಿದ್ರೆ ನಿಮಗೆ ಇಂಗ್ಲೀಷ್ ಕಂಟೆಂಟೇ ಸಿಗ್ತಾ ಇಲ್ಲ. ಹಾಗಾಗಿ ಏನಂತೀರ, ಈ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್ಲು, ಇದನ್ನು ಪ್ಯೂರಾಗಿ ನಮ್ಮ ಇಂಗ್ಲೀಷಿಗೆ ಅಂತಲೇ ಇಟ್ಟುಬಿಡೋಣ. ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಉಳಿದ 5 ಸಬ್ಜೆಕ್ಟ್ಗಳು, ಉಳಿದ ಬೇರೆ ಕಾಂಬಿನೇಷನಿನ ಸಬ್ಜೆಕ್ಟ್ಗಳನ್ನು ಎಲ್ಲದೂ ಕೂಡ ಅಲ್ಲಿ ಅಪ್ಲೋಡ್ ಮಾಡಿ, ನಿಮ್ಮ ಪ್ರಶ್ನೆ ಪತ್ರಿಕೆ, ಇಂಪಾರ್ಟೆಂಟ್ ಕ್ವಶನ್ಸ್, ಅದು ಇದು ಏನು ಬೇಕು ಎಲ್ಲದೂ ಕೂಡ ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಏನಂತೀರ ಸರ್, ಟೆನ್ಷನ್ ತಗೊಳ್ಳೋದು ಬೇಡ. ಟೆನ್ಷನ್ ಯಾವತ್ತೂ ತಗೋಬಾರ್ದು. ತಂದೆ ತಾಯಿಗಳಿಗೆ ಹೇಳಿ, ಅಮ್ಮ ಇದಕ್ಕಿಂತ ಒಳ್ಳೆ ಅಂಕಗಳನ್ನು ನಾನು ಎಕ್ಸಾಮ್ 2ನಲ್ಲಿ ತೆಗೆದು ತೋರಿಸ್ತೇನೆ, ನಾನಿದ್ದೇನೆ ನಿಮ್ಮ ಜೊತೆಗೆ. ಈ ವಿಡಿಯೋ ತೋರಿಸಿ ನಿಮ್ಮ ತಂದೆ ತಾಯಿಗಳಿಗೆ. ಪ್ರೀತಿಯ ಪೋಷಕರೇ, ಪ್ರೀತಿಯ ತಂದೆ ತಾಯಿಗಳೇ, ಯಾವುದೇ ರೀತಿಯಾದಂತಹ ಟೆನ್ಷನ್ ತಗೋಬೇಡಿ. ಮಗು ಕಡಿಮೆ ಅಂಕ ತೆಗೆದುಕೊಂಡಿದ್ದರೆ ಅಥವಾ
ಪಾಸೇ ಆಗಿಲ್ಲ ಅಂದಿದ್ರೆ ಎಕ್ಸಾಮಲ್ಲಿ ಟೆನ್ಷನ್ ತಗೊಬೇಡಿ. ಎಕ್ಸಾಮ್ 2 ಇದೆ, ಅದರಲ್ಲಿ ಪಾಸ್ ಆಗೇ ಆಗುತ್ತೆ ಮಗು. ಅದೇ ಉದ್ದೇಶ ಸರ್ಕಾರದ್ದು ಕೂಡ. ಎಕ್ಸಾಮ್ 1ನಲ್ಲಿ ಆಗಲಿಲ್ವಾ ಅವ್ನ ಕೈಯಲ್ಲಿ ಎಕ್ಸಾಮ್ 2 ಬರೀಲಿ, ಆರೋಗ್ಯ ಸರಿ ಇರಲಿಲ್ವಾ ಈಗ ಬರೀಲಿ, ಅಥವಾ ಹೆಲ್ತ್ ಇಶ್ಯೂ ಇತ್ತ ಈಗ ಬರೀಲಿ, ಅಥವಾ ಅವನು ಓದ ಇಲ್ವಾ ಆ ಟೈಮಲ್ಲಿ ಈಗ ಬರೀಲಿ, ಅಥವಾ ಪರ್ಸೆಂಟೇಜ್ ಚೆನ್ನಾಗಾಗಿಲ್ವಾ, ಫಸ್ಟ್ ಕ್ಲಾಸು ಪಾಸ್ ಆಗಿಲ್ವಾ, ಎಕ್ಸಾಮ್ 2 ಬರೆದು ಫಸ್ಟ್ ಕ್ಲಾಸ್ ಆಗಲಿ ಅಂತ ಎಕ್ಸಾಮು ಇಟ್ಟಿರುವಂಥದ್ದು. ಧನ್ಯವಾದಗಳು. ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ಒಳ್ಳೆಯವರಾಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಇವತ್ತಿನಿಂದ ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.